ಈ ಮಧ್ಯೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಭೆ ಮುಕ್ತಾಯ ಆಗಿದೆ. ಪೂರ್ವ ನಿರ್ಧರಿತನ ಇದು, ಅಂದ್ರೆ ಇಷ್ಟೇ ಮಾಡಬೇಕು ಅಂತ ಡಿಸೈಡ್ ಆಗೇ ಬಂದಿದ್ರ ಅಂತ ನಾಯಕರು ನಿರ್ಧಾರ ಮಾಡಿಕೊಂಡು ಮೊದಲೇ ಚರ್ಚೆ ಮಾಡೋದಕ್ಕೆ ಬಂದ್ರ ಅಂತ. ಇಷ್ಟೇ ಆಗಬೇಕು, ಅರ್ಧ ಗಂಟೆ ಮಾತನಾಡಬೇಕು, ಒಂದೆರಡು ಫೋಟೋ, ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಬೇಕು, ಇಷ್ಟಕ್ಕೆ ಸೀಮಿತ ಆಯ್ತಾ ಅಂತ ಪ್ರಶ್ನೆ ಮೂಡ್ತಾ ಇರೋದಿಲ್ಲ. 40 ನಿಮಿಷದ ಮಾತುಕತೆ ಅಥವಾ 40 ನಿಮಿಷದಲ್ಲಿ ಒಂದು ಅರ್ಧ ಗಂಟೆ ಮಾತುಕತೆ. ಈ ಅರ್ಧ ಗಂಟೆ ಮಾತುಕತೆ ನಿನ್ನೆನೆ ಡಿಸೈಡ್ ಆಗಿತ್ತು, ಇಷ್ಟೇ, ಇದರ ಆಚೆಗೇನೂ ಇಲ್ಲ. ಬರಬೇಕು, ಸಿಎಂ ಮನೆಗೆ ಬರಬೇಕು, ಅವ್ರು ನಮ್ಮನ್ನು ರಿಸೀವ್ ಮಾಡಿಕೊಳ್ತಾರೆ, ಜೊತೆಗೆ ಒಂದು ತಿಂಡಿ ತಿನ್ನಬೇಕು, ಫೋಟೋ ತೆಗೆಸ್ಕೊಳ್ಬೇಕು, ಎದ್ದು ಹೋಗಬೇಕು, ಇಷ್ಟಕ್ಕೆ ಸೀಮಿತನಾ ಅಂತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆನಂದ್. ಇದು ಡಿಸೈಡ್ ಆಗಿ ಬಂದಿದ್ರ ಅಂತ, ಇಷ್ಟೇ ಮಾಡಬೇಕು, ಇಷ್ಟಕ್ಕೆ ಸೀಮಿತ ಅಂತ? ಖಂಡಿತವಾಗ್ಲೂ ಕೂಡ ನಿನ್ನೆ ಸಭೆ ನಿಗದಿ ಆದಾಗ್ಲೇ ಇದರ ಒಟ್ಟಾರೆ ಸ್ವರೂಪದ ಬಗ್ಗೆ ಸಹಜವಾದ ಒಂದು ನಿರೀಕ್ಷೆ ಎಲ್ಲರಿಗೂ ಕೂಡ ಇತ್ತು. ಇದು ಇಷ್ಟೇ ಆಗತ್ತೆ ಅಂತಕ್ಕಂಥದ್ದು. ಇದು ಒಂದು ಔಪಚಾರಿಕವಾಗಿರ್ತಕ್ಕಂಥ ಸಭೆ. ಸಭೆಯಲ್ಲಿ ಏನ್ ಚರ್ಚೆ ಮಾಡಬೇಕು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇಬ್ಬರೂ ನಾಯಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ನಿಲುವಿಗೆ ಬದ್ಧ ಆಗಿದ್ರು. ಆ ಕಾರಣಕ್ಕಾಗಿ ಹೈಕಮಾಂಡ್ ಸಲಹೆಯಂತೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಅರ್ಧ ಗಂಟೆಗಳ ಕಾಲ ಯಾವ ರೀತಿ ಪೂರ್ವ ನಿರ್ಧಾರಿತವಾಗಿತ್ತು ಆ ನಿರ್ಧಾರಿತವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ. ಸಾರ್ವಜನಿಕವಾಗಿ ಒಂದು ಸಂದೇಶವನ್ನ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಔಪಚಾರಿಕವಾಗಿರ್ತಕ್ಕ ಚರ್ಚೆಗಳಾಗಿದೆ. ಇಲ್ಲಿ ಹಕ್ಕು ಬಾಧ್ಯತೆಗಳನ್ನ ಪ್ರಸ್ತಾಪ ಮಾಡತಕ್ಕಂಥ ಯಾವುದೇ ಸಾಧ್ಯತೆಗಳಿರಲಿಲ್ಲ, ಅವಕಾಶಗಳು ಕೂಡ ಇರಲಿಲ್ಲ. ಕೇವಲ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್, ಕೇವಲ ಇದು ಔಪಚಾರಿಕ ಮತ್ತು ಸಂದೇಶಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ತೀರ್ಮಾನ ಆಗಿತ್ತು. ಆ ಕಾರಣಕ್ಕಾಗಿ ಸಭೆ ಆನಂದ್ ಹಂಗಿದ್ರೆ ಇದು ಸ್ಕ್ರಿಪ್ಟೆಡ್ ಡೈರೆಕ್ಟೆಡ್ ಬೈ ಹೈಕಮಾಂಡ್? ಖಂಡಿತವಾಗಲೂ ಕೂಡ ಹೈಕಮಾಂಡ್ ಸಲಹೆಯಂತೆ ಈ ಒಂದು ಸಭೆ ನಿಗದಿ ಆಗಿರ್ತಕ್ಕಂಥದ್ದು. ಸಾರ್ವಜನಿಕವಾಗಿ ಎದ್ದಿರ್ತಕ್ಕಂಥ ಊಹಾಪೋಹಗಳಿಗೆ, ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರಗಳಿಗೆ ಒಂದು ಫುಲ್ ಸ್ಟಾಪ್ ಇಡ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿತ್ತು. ಹಾಗಾಗಿ ಇದು ಸರ್ಕಾರದ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥದ್ದು. ಸಾರ್ವಜನಿಕವಾಗಿ ಸರ್ಕಾರದ ಬಗ್ಗೆ, ಕಾರ್ಯಕರ್ತರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ, ನಾಯಕರ ಬಗ್ಗೆ, ಹೈಕಮಾಂಡ್ ಬಗ್ಗೆ ನಕಾರಾತ್ಮಕವಾಗಿರ್ತಕ್ಕಂಥ ಏನು ಚರ್ಚೆಗಳಾಗ್ತಾ ಇತ್ತು. ಚರ್ಚೆ ಹಿನ್ನೆಲೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲ ಒಟ್ಟಿಗಿದ್ದೇವೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿತ್ತು. ಹಾಗಾಗಿ ಸಭೆಯನ್ನು ಆಯೋಜನೆ ಮಾಡಿ ಸಭೆ ನಡೀತು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥ ಅಭಿಪ್ರಾಯವನ್ನ ಇಬ್ಬರೂ ನಾಯಕರು ಹೇಳಿದಂತ ಕಾರಣಕ್ಕಾಗಿ ಪೂರ್ವ ನಿಗದಿತ ತೀರ್ಮಾನದಂತೆ ಪತ್ರಿಕಾಗೋಷ್ಠಿ ನಡೆಸ್ತಾರ. ಈಗಾಗಲೇ ಇಬ್ಬರು ನಾಯಕರು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಪೂರ್ಣಗೊಂಡಿದೆ. ಮಾಧ್ಯಮಗಳನ್ನ ಈ ಕೂಡ ಆಹ್ವಾನ ಮಾಡಲಾಗಿದೆ. ಮಾಧ್ಯಮಗಳ ಮುಂದೆ ತಮ್ಮ ನಿಲುವುಗಳನ್ನ ಇಬ್ಬರು ನಾಯಕರು ಪ್ರಸ್ತಾಪ ಮಾಡ್ತಾರೆ. ಅಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥ ಮಾತನ್ನ ಇಬ್ಬರು ನಾಯಕರು ಕೂಡ ಹೇಳ್ತಾರೆ. ಪ್ರಶಾಂತ್, ಈ ಇಬ್ಬರೇ ಇದ್ರು ನನಗೆ ಗೊತ್ತು. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ದೆಹಲಿಯಿಂದ ಲಭ್ಯ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.